ತಮಿಳುನಾಡು ಪವರ್ ಪಾಲಿಟಿಕ್ಸ್ ಕಾವೇರ್ತಾ ಇದೆ. 5 ದಿನಗಳ ರಾಜಕೀಯ ಪ್ರಹಸನ ಸುಖಾಂತ್ಯ ಕಾಣುತ್ತಾ ಇವತ್ತು. ಹೈಡ್ರಾಮಾಗೆ ಕೊನೆಗೂ ಬೀಳುತ್ತಾ ಬಿಗ್ ಬ್ರೇಕ್. ವಿಜಯ್ ದಳಪತಿ ಸಿಎಂ ಹಾದಿ ಸುಗಮಗೊಳ್ಳುತ್ತಾ 5 ದಿನಗಳ ರಾಜಕೀಯ ಪ್ರಹಸನಕ್ಕೆ ಕೊನೆಗೂ ಬ್ರೇಕ್ ಬೀಳುತ್ತಾ. ಈ ಹೈಡ್ರಾಮಾ ಇವತ್ತಿಗೆ ಎಂಡ್ ಆಗತ್ತಾ. ವಿಜಯ್ ದಳಪತಿ ಮುಖ್ಯಮಂತ್ರಿ ಆಗುವುದಕ್ಕೆ ಹಾದಿ ಸುಗಮವಾಯ್ತಾ. ಕೆಲ ಹೊತ್ತಿನಲ್ಲೇ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. 4ನೇ ಬಾರಿಗೆ ಗವರ್ನರ್ ಭೇಟಿಗೆ ವಿಜಯ್ ನಿರ್ಧಾರವನ್ನ ಮಾಡಿದ್ದಾರೆ. ಟಿವಿಕೆ ವಿಸಿಕೆ ನಾಯಕರ ಮಾತುಕತೆ ಯಶಸ್ವಿ ಆಯ್ತಾ? ಹಾಗಾದ್ರೆ ವಿಜಯ್ ಬೆಂಬಲಿಸಲು ಮುಂದಾದ್ರ ತಿರುಮಾವಳವನ್ ಅವರು ವಿಜಯ್ ಅವರನ್ನ ಬೆಂಬಲಿಸುವುದಕ್ಕೆ ಮುಂದಾದ್ರ. ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಕೊನೆಗೂ ಕೂಡ 5 ದಿನಗಳ ರಾಜಕೀಯ ಪ್ರಹಸನ ಸುಖಾಂತ್ಯವಾಗ್ತಾ ಇದ್ದು, ಹೈಡ್ರಾಮಾಗೆ ಕೊನೆಗೂ ಬಿಗ್ ಬ್ರೇಕ್ ಬೀಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸಾಹಿಲ್ ಅವರಿಂದ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸಾಹಿಲ್, ಬಹುಶಃ ಈ 3-4 ದಿನಗಳ ಕಾಲ ನಡೆದಂತಹ ಒಂದು ಹೈಡ್ರಾಮಕ್ಕೆ ಕೊನೆಗೂ ಒಂದು ಎಂಡ್ ಅಂತ, ಒಂದು ಫುಲ್ ಸ್ಟಾಪ್ ಇಡುವಂತ ಕಾಲ ಸನ್ನಿಹಿತ ಆಯ್ತಾ? ಮುಖ್ಯಮಂತ್ರಿ ಗದ್ದುಗೆ ಏರ್ಲಿಕ್ಕೆ ಇದ್ದಂತಹ ಎಡರು ತೊಡರುಗಳೆಲ್ಲವೂ ಕೂಡ ನಿವಾರಣೆ ಆಯ್ತಾ ಅಂತ ವಿಜಯ್ಗೆ? ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ವಿಜಯ್ ಅವರು. ಅದರ ಸದ್ಯಕ್ಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಕೆಲ ಹೊತ್ತಲ್ಲಿ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕ 4ನೇ ಬಾರಿಗೆ ಗವರ್ನರ್ ಅವರನ್ನ ಭೇಟಿ ಮಾಡಿದಂತಾಗುತ್ತೆ. ವಿಜಯ್ ಅವರು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿಕ್ಕೆ ಗವರ್ನರ್ ಭೇಟಿಗೆ ಮುಂದಾಗಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಇದ್ದಂತಹ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಿ ಸರ್ಕಾರ ರಚನೆಗೆ ಸುಗಮವಾದಂತಹ ಹಾದಿ ಸಿಗ್ತಾ ಇದೆಯಾ ವಿಜಯ್ ಅವರಿಗೆ? ಕೊನೆಗೂ ಕೂಡ ಇದ್ದಂತಹ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಒಂದಷ್ಟು ಪ್ರಯತ್ನಗಳಾಯ್ತಾ? ಅಲ್ಲಿ ವಿಸಿಕೆ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥರಾದ ವಿಜಯ್ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಟಿವಿಕೆ ಮತ್ತು ವಿಸಿಕೆ ನಾಯಕರ ನಡುವಿನ ಭೇಟಿ, ಈ ವೇಳೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರಾ ವಿಸಿಕೆ ನಾಯಕರು? ಟಿವಿಕೆ ಪಕ್ಷವನ್ನು ಬೆಂಬಲಿಸುವಂತಹ ಒಂದು ನಿಟ್ಟಲ್ಲಿ ವಿಜಯ್ಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ ಈ ಒಂದು ಭೇಟಿ, ವಿಸಿಕೆ ಮತ್ತು ಟಿವಿಕೆ ನಾಯಕರ ಭೇಟಿ. ಇದರ ನಡುವೆ ರಾಜ್ಯಪಾಲರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟ ಬಹುಮತದ ಪತ್ರವನ್ನ ಇಟ್ಕೊಂಡೇ ರಾಜ್ಯಪಾಲರನ್ನ 4ನೇ ಬಾರಿಗೆ ವಿಜಯ್ ಅವರು ಭೇಟಿ ಆಗ್ತಾರಾ ಅನ್ನುವಂಥ ಕುತೂಹಲ ಕೂಡ ಇದೆ. ಸೊ ಹಾಗಾಗಿ ವಿಜಯ್ ಅವರ ಹಾದಿ ಸುಗಮವಾಗುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಕಳೆದ 3-4 ದಿನಗಳಿಂದ ನಡೀತಾ ಇದ್ದಂತಹ ರಾಜಕೀಯ ಹೈಡ್ರಾಮಕ್ಕೆ ಕೊನೆಗೂ ಕೂಡ ಫುಲ್ ಸ್ಟಾಪ್ ಇವತ್ತು ಬೀಳುತ್ತಾ ವಿಜಯ್ ಸಿಎಂ ಹಾದಿಗೆ ಎದುರಾಗಿದ್ದಂತಹ ಎಡರು ತೊಡರುಗಳೆಲ್ಲವೂ ಕೂಡ ನಿವಾರಣೆ ಆಗಿದೆಯಾ ಅಂತ? ವಸಂತ, ಇದು ವಿಜಯ್ ಅವರ ಸತತ ಅಥವಾ ನಿರಂತರ 4ನೇ ಬಾರಿಯ ಪ್ರಯತ್ನ. ಈ ಪ್ರಯತ್ನದಲ್ಲಿ ಪೊಲಿಟಿಕಲ್ ವಿಜಯ್ ಅವರ ಪಾಲಿಗೆ ಇದೆಯಾ ಅನ್ನೋದೇ ಸಂದೇಹ. ಕಾರಣ, ಮೊದಲನೆಯ ಭೇಟಿ ಏನಾಯಿತು, ಅದಾದ ನಂತರದ ಭೇಟಿ ಏನಾಯಿತು, ನಿರಂತರ 3ನೇ ಬಾರಿಯ ಭೇಟಿಯು ಕೂಡ ಕೈ ಕೊಡ್ತು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಂತಕ್ಕೆ ಬಂದಿತ್ತು. ಈಗ ವಿರುದಲೆ ಸಿರತೆಗಳು ಕಚ್ಚಿ ಎನ್ನುವಂತಹ ಪಕ್ಷದ 2 ಸ್ಥಾನಗಳು ವಿಜಯ್ ಅವರ ಪಾಲಿಗೆ ಬಂದ್ರೆ ಸರಳ ಬಹುಮತಗಳನ್ನು ಸಾಬೀತುಪಡಿಸಬಹುದು. ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡೋದಕ್ಕೂ ಕೂಡ ಅದು ಸುಲಭ ಆದೀತು. ಆದರೆ ಈ ಪಥ ಇದೆಯಲ್ಲ, ಈ ದಾರಿ, ಇದು ವಿಜಯ್ ಅವರ ಪಾಲಿಗೆ ಸುಲಭ ಇಲ್ಲ. ಕಾರಣ, ನಿನ್ನೆಯ ರಾತ್ರಿಯವರೆಗೂ ವಿಸಿಕೆ ಪಕ್ಷದ ಮನಸ್ಥಿತಿ ಒಂದು ತರಹ ಇತ್ತು. ಆದರೆ ಇವತ್ತು ಸುಪ್ರಭಾತ ಮನಸ್ಥಿತಿಗಳ ಚಿಂತನೆಗಳೇ ಬದಲಾಗಿದೆ. ನೋಡಿ, 5 ಸ್ಥಾನ ಗೆದ್ದಿರುವ ಕಾಂಗ್ರೆಸ್ ವಿಜಯ್ ಅವರ ಜೊತೆಗಿನ ಸಂಬಂಧಕ್ಕೆ ಕೇಳಿದ್ದು 2 ಮಿನಿಸ್ಟರ್ ಗಿರಿಯನ್ನ. ಆದರೆ 2 ಸ್ಥಾನವನ್ನ ಗೆದ್ದಿರುವಂತಹ ವಿಸಿಕೆ ವಿಜಯ್ ಅವರ ಪಕ್ಷದ ಜೊತೆ ಕೇಳ್ತಾ ಇರೋದು 1 DCM ಉಪಮುಖ್ಯಮಂತ್ರಿ ಸ್ಥಾನವನ್ನ. ನೋಡಿ, ಒಂದು ಪಕ್ಷದ ಸಣ್ಣ ಪುಟ್ಟ ಆಯಕಟ್ಟಿನ ಸ್ಥಾನ ಬೇರೆ, ಆದರೆ ಒಂದು ಪಕ್ಷದ ಜಂಘಾಬಲದ ಸ್ಥಾನವೇ ಬೇರೆ. ಈಗ ವಿಸಿಕೆ ಕೇಳ್ತಾ ಇರೋದು ನಿಮ್ಮ ಜಂಘಾಬಲದ ಅರ್ಧದಷ್ಟು ಪ್ರಮಾಣದ ಶಕ್ತಿಯನ್ನು ನಮಗೆ ಕೊಡಬೇಕು ಅಂತ. ಸೊ ಇದು ಒಂದು ತರಹದ ವಿಜಯ್ ಅವರಿಗೆ ಅತಿ ದೊಡ್ಡ ಪೊಲಿಟಿಕಲ್ ಚಾಲೆಂಜು. ಈ ಚಾಲೆಂಜ್ ಅನ್ನ ಭೇದಿಸಿ ವಿಜಯ್ ಅವರು ವಿಸಿಕೆಯನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ಸುಗೊಳ್ತಾರಾ, ಅಥವಾ ರಾಜ್ಯಪಾಲರ ಜೊತೆ ಫ್ಲೋರ್ನಲ್ಲಿ ಸಾಬೀತುಪಡಿಸೋದಿಲ್ಲ, ನಾಳೆ ದಿನ ಅಸೆಂಬ್ಲಿಗೆ ಬಂದು ನಾನು ಫಿಸಿಕಲಿ ಅಥವಾ ಎಲ್ಲ ಸದಸ್ಯರುಗಳ
ಏನು ಬೆಂಬಲವನ್ನು ನಾನು ನಿಮ್ಮ ಮುಂದೆ ಇಡುತ್ತೀನಿ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರ ಗೊತ್ತಿಲ್ಲ. ಒಟ್ಟಾರೆ ಇದು 4ನೇ ಬಾರಿಯ ಭೇಟಿಗೂ ಕೂಡ ಎಲ್ಲಾ ತರಹದ ಸಿದ್ಧತೆಗಳಾಗ್ತಾ ಇದೆ ವಸಂತ್. ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ.